ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ವಿಧಿವಶರಾಗಿದ್ದು ಈಗಾಗಲೇ ಸಾಕಷ್ಟು ಜನರು ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ದೊಡ್ಡಮನೆ ಅನ್ನಪೂರ್ಣೇಶ್ವರಿಗೆ ಅಂತಿಮ ನಮನ. ಚನ್ನರಾಯಪಟ್ಟಣ ಬಳಿ ಚೆನ್ನಮ್ಮ ಪಾರ್ಥಿವ ಶರೀರ ಈಗ ಚನ್ನರಾಯಪಟ್ಟಣಕ್ಕೆ ತಲುಪಿದ್ದು ಹಾಸನ ಕಡೆಗೆ ಹೊರಟ ಚೆನ್ನಮ್ಮ ಪಾರ್ಥಿವ ಶರೀರ. ದಾರಿಯುದ್ದಕ್ಕೂ ಕೂಡ ಚೆನ್ನಮ್ಮನವರ ಮೇಲೆ ಹೂಮಳೆಯನ್ನೇ ಸುರಿಸಲಾಗಿದೆ. ದೊಡ್ಡಮನೆ ಅನ್ನಪೂರ್ಣೇಶ್ವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನಿಂದ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯುವ ಮಾರ್ಗ ಮಧ್ಯೆ ನೆಲಮಂಗಲ, ಕುಣಿಗಲ್, ಎಡೆಯೂರು ಹಾಗೂ ವರೂರು ಹ್ಯಾಂಡ್ ಪೋಸ್ಟ್ ಬಳಿ ಸಾವಿರಾರು ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ರಸ್ತೆಯುದ್ದಕ್ಕೂ ಕೂಡ ನಿಂತು ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಸದ್ಯ ಚೆನ್ನಮ್ಮ ಅವರ ಪಾರ್ಥಿವ ಶರೀರವು ಚನ್ನರಾಯಪಟ್ಟಣವನ್ನ ತಲುಪಿದೆ. ಅಲ್ಲೂ ಕೂಡ ಸಾಕಷ್ಟು ಜನರು ಅಂತಿಮ ನಮನವನ್ನ ಸಲ್ಲಿಸಿದ್ದು, ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದು, ದೊಡ್ಡಮನೆಯ ಅನ್ನಪೂರ್ಣೇಶ್ವರಿಗೆ ಸಾಕಷ್ಟು ಜನರು ಅಂತಿಮ ನಮನವನ್ನ ಸಲ್ಲಿಸಿದ್ದು, ದಾರಿಯುದ್ದಕ್ಕೂ ಕೂಡ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಹೂಮಳೆಯನ್ನೇ ಸುರಿಸಲಾಗಿದೆ. ದಾರಿಯುದ್ದಕ್ಕೂ ಕೂಡ ಚೆನ್ನಮ್ಮನವರ ಮೇಲೆ ಪುಷ್ಪವೃಷ್ಟಿಯನ್ನೇ ಸುರಿಸಲಾಗಿದ್ದು, ರಸ್ತೆ ಇಕ್ಕೆಲಗಳಲ್ಲಿ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಹಾಸನಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಸಾವಿರಾರು ಮಂದಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋಕೆ ರಸ್ತೆಯ ಇಕ್ಕೆಲಗಳಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಜನಸಾಗರವೇ ಹರಿದು ಬಂದಿತ್ತು. ಇನ್ನು ಒಟ್ಟಾರೆಯಾಗಿ ನಾಳೆ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದ್ದು, ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈಗಾಗಲೇ ಹರದನಹಳ್ಳಿಯಲ್ಲಿ ಸ್ಥಳವನ್ನು ಕೂಡ ದೇವೇಗೌಡರು ಪರಿಶೀಲನೆಯನ್ನ ನಡೆಸಿದ್ದು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ, ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಒಟ್ಟಾರೆಯಾಗಿ ಮಾತೃ ಹೃದಯ ಕುಟುಂಬದ ತಾಯಿಯನ್ನ ಕಳೆದುಕೊಂಡು ಕುಟುಂಬದಲ್ಲಿ ಅನಾಥ ಭಾವ ಮನೆ ಮಾಡಿದ್ದು, ಕುಟುಂಬದಲ್ಲಿ ಶೋಕ ಸಾಗರ ಮಡುಗಟ್ಟಿದೆ. ಪತ್ನಿಯನ್ನ ಕಳೆದುಕೊಂಡ ದೊಡ್ಡಗೌಡರ ನೋವು ಹೇಳತೀರದಾಗಿದೆ.